ಎಲ್ಲರಿಗೂ ನಮಸ್ಕಾರ. ಶುಭಮಸ್ತು ಲೋಕಕ್ಕೆ ಸ್ವಾಗತ. ಲಕ್ಷ್ಮಿ ಮಂತ್ರಗಳಿಗೆ ಅದ್ಭುತ ಶಕ್ತಿ ಇರುತ್ತದೆ. ಅವುಗಳನ್ನು ಪಠಿಸುವುದರಿಂದ ಶೀಘ್ರದಲ್ಲೇ ತಾಯಿ ಲಕ್ಷ್ಮಿಯ ಆಶೀರ್ವಾದ ನಾವು ಪಡೆದುಕೊಳ್ಳಬಹುದು. ಹಣಕಾಸಿನ ಸಮಸ್ಯೆಗಳಿಂದ ಮುಕ್ತರಾಗುವುದಕ್ಕೆ ಈ ಮಂತ್ರಗಳು ತುಂಬ ಸಹಾಯಕಾರಿಯಾಗಿರುತ್ತವೆ. ಜೀವನದಲ್ಲಿ ಆರ್ಥಿಕ ಸಮಸ್ಯೆಗಳನ್ನು, ಹಣಕಾಸಿನ ಸಮಸ್ಯೆಗಳನ್ನು ಎದುರಿಸುತ್ತಿದ್ದರೆ, ಸಾಲದ ಸುಳಿಯಲ್ಲಿ ಸಿಲುಕಿ ಅಥವಾ ಹಣವನ್ನು ಪಡೆಯಲು ಬಯಸಿದರೆ ಶುಕ್ರವಾರದಂದು ಲಕ್ಷ್ಮೀ ದೇವಿಗೆ ಸಂಬಂಧಪಟ್ಟ 10 ಮಂತ್ರಗಳಲ್ಲಿ ಯಾವುದಾದರೂ ಒಂದು ಮಂತ್ರವನ್ನು 108 ಬಾರಿ ಅಥವಾ 1008 ಬಾರಿ ಪಠಿಸುವುದರಿಂದ ಲಕ್ಷ್ಮಿಯ ಆಶೀರ್ವಾದ ಪಡೆದುಕೊಳ್ಳಬಹುದು. ಮತ್ತು ಲಕ್ಷ್ಮೀ ದೇವಿಯನ್ನು ಯಥಾವತ್ತಾಗಿ ಪೂಜಿಸಿದ ನಂತರ ಅವಳ ಆಶೀರ್ವಾದವನ್ನು ಪಡೆದುಕೊಳ್ಳಬೇಕು. ನಂತರ ಲಕ್ಷ್ಮೀ ದೇವಿಗೆ ಇಷ್ಟವಾದ ಪಾನಕ, ಕೋಸಂಬರಿ, ಒಬ್ಬಟ್ಟು ನೈವೇದ್ಯ ಅರ್ಪಿಸಿ ಆರತಿ ಮಾಡಬೇಕು. ಹೀಗೆಲ್ಲ ಮಾಡುವುದರಿಂದ ಲಕ್ಷ್ಮೀ ಆಶೀರ್ವಾದ ನಮಗೆ ಸಿಗುತ್ತದೆ ಅಂತ ಹೇಳ್ಬೋದು. ಹಾಗಾದರೆ ಲಕ್ಷ್ಮೀ ದೇವಿಯ ಅವು ಯಾವ ಮಂತ್ರಗಳನ್ನು ಪಠಿಸುವುದರಿಂದ, ಅವುಗಳಲ್ಲಿ ಯಾವುದಾದರೂ ಒಂದು ಮಂತ್ರ ಪಠಿಸುವುದರಿಂದ ನಮಗೆ ಸಂಪತ್ತು ಗಳಿಸಲು ಅನುಕೂಲ ಆಗುತ್ತದೆ ಅನ್ನು ತಿಳಿದುಕೊಳ್ಳೋಣ ಬನ್ನಿ ವೀಕ್ಷಕರೇ. ಸಂಪತ್ತು ಗಳಿಸಲು ಲಕ್ಷ್ಮೀ ದೇವಿಯ 10 ವಿಶೇಷ ಮಂತ್ರಗಳು ಯಾವೆಂದರೆ, ಮೊದಲನೆಯದು ಓಂ ಲಕ್ಷ್ಮೀ ನಮಃ. ತುಂಬ ಸರಳವಾಗಿರುವ ಈ ಮಂತ್ರವು 108 ಬಾರಿ ಅಥವಾ 1008 ಬಾರಿ ದಿನನಿತ್ಯದ ಪೂಜೆಯ ನಂತರ ಪಠಿಸುವುದರಿಂದ ಲಕ್ಷ್ಮಿಯು ಪ್ರಸನ್ನಳಾಗುತ್ತಾಳೆ. ಎರಡನೆಯ ಮಂತ್ರ ಯಾವುದೆಂದರೆ ಓಂ ರೀಂ ಶ್ರೀಂ ಕ್ಲೀಂ ಮಹಾಲಕ್ಷ್ಮೀ ನಮಃ. ಈ ಮಂತ್ರವನ್ನು ಪಠಿಸಬೇಕು. ಮೂರನೆಯ ಮಂತ್ರ ಯಾವುದೆಂದರೆ ಓಂ ಲಕ್ಷ್ಮೀ ನಾರಾಯಣ ನಮಃ. ಓಂ ಲಕ್ಷ್ಮೀ ನಾರಾಯಣ ನಮಃ. ನಾಲ್ಕನೆಯ ಮಂತ್ರ ಯಾವುದಪ್ಪ ಅಂದರೆ ಓಂ ಲಕ್ಷ್ಮೀ ನಾರಾಯಣ ನಮೋ ನಮಃ. ಓಂ ಲಕ್ಷ್ಮೀ ನಾರಾಯಣ ನಮೋ ನಮಃ ಈ ಮಂತ್ರವಾಗಿದೆ. ಲಕ್ಷ್ಮೀ ಆರಾಧನೆಯ 5ನೆಯ ಮಂತ್ರ ಯಾವುದಪ್ಪ ಅಂತಂದರೆ ಒಂದು ಸ್ವಲ್ಪ ದೊಡ್ಡದಾಗಿದೆ. ಓಂ ನಮೋ ಭಾಗ್ಯಲಕ್ಷ್ಮೇ ಚ ವಿದ್ಮಹಿ ಅಷ್ಟಲಕ್ಷ್ಮೇ ಚ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್. ಈ ಮಂತ್ರವನ್ನು ಪಠಿಸುವುದರಿಂದ ಲಕ್ಷ್ಮೀ ನಮಗೆ ಆಶೀರ್ವಾದ ಮಾಡುತ್ತಾಳೆ. ಇನ್ನು 6ನೆಯ ಮಂತ್ರ ಓಂ ಶ್ರೀಂ ರೀಂ ಶ್ರೀಂ ಕಮಲೆ ಕಮಲಾಯೇ ಪ್ರಸಿದ್ಧ ಶ್ರೀಂ ರೀಂ ಶ್ರೀಂ ಮಹಾಲಕ್ಷ್ಮೀ ನಮಃ. ಇದು ಒಂದು ಸ್ವಲ್ಪ ದೊಡ್ಡದನೇ ಆಗಿದೆ. ಇನ್ನು 7ನೆಯ ಮಂತ್ರ ಯಾವುದಪ್ಪ ಅಂತಂದರೆ ಓಂ ರೀಂ ರೀಂ ಶ್ರೀಂ ಲಕ್ಷ್ಮೀ ವಾಸುದೇವಾಯ ನಮಃ. ಓಂ ರೀಂ ರೀಂ ಶ್ರೀ ಲಕ್ಷ್ಮೀ ದೇವಾಯ ನಮಃ. 8ನೆಯ ಮಂತ್ರ ಓಂ ರೀಂ ಶ್ರೀಂ ಕ್ಲೀಂ ಶ್ರೀಂ ಲಕ್ಷ್ಮೀ ಮಾಂ ಗ್ರಹೇ ಧನಪೂರಹೇ ಚಿಂತಾಯಂ ದೂರಹೇ ಸ್ವಾಹ. ಇನ್ನು 9ನೆಯ ಮಂತ್ರ ಯಾವುದಪ್ಪ ಅಂದರೆ ಓಂ ಲಕ್ಷ್ಮೀ ನಮೋ ನಮಃ. ಓಂ ಲಕ್ಷ್ಮೀ ನಮೋ ನಮಃ. 10ನೆಯ ಮಂತ್ರ ಓಂ ಶ್ರೀಂ ಶ್ರೀಯೇ ನಮಃ. ಓಂ ಶ್ರೀಂ ಶ್ರೀಯೇ ನಮಃ. ಈ 10 ಮಂತ್ರಗಳಾಗಿವೆ. ಮಹಾಲಕ್ಷ್ಮೀ ದೇವಿಯ ಈ ಅದ್ಭುತ ಮಂತ್ರಗಳಲ್ಲಿ ಯಾವುದಾದರೂ ಒಂದು ಮಂತ್ರವನ್ನು 108 ಅಥವಾ 1008 ಬಾರಿ ಪಠಿಸುವುದರಿಂದ ನಮ್ಮ ಆರ್ಥಿಕ ಸಮಸ್ಯೆಗಳು, ಹಣಕಾಸಿನ ಸಮಸ್ಯೆಗಳು ದೂರವಾಗಿವೆ ಅಂತ ಹೇಳಬಹುದು. ಈ ಮಂತ್ರಗಳನ್ನು ಶ್ರದ್ಧಾಭಕ್ತಿಯಿಂದ ಪಠಿಸುವುದರಿಂದ ಹಣಕಾಸಿನ ಸಮಸ್ಯೆಯಿಂದ ದೂರ ಮಾಡಿಕೊಳ್ಳಬಹುದು. ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಲಕ್ಷ್ಮೀ ಆರಾಧಕರಾದವರು ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.